ವೆಲ್ಕಮ್ ಬ್ಯಾಕ್ ಟು ಇನ್ಫೋ ಕನ್ನಡ. ಇವತ್ತಿನ ಒಂದು ವಿಡಿಯೋದಲ್ಲಿ 7th ಪೇ ಕಮಿಷನ್ ಮತ್ತು HRA ಏನು ಮನೆ ಬಾಡಿಗೆ ಹೆಚ್ಚಳ ಕುರಿತಂತೆ ಒಂದು ಬಿಗ್ಗೆಸ್ಟ್ ಗುಡ್ ನ್ಯೂಸ್ ಬಂದಿದೆ. ಆ ಗುಡ್ ನ್ಯೂಸ್ ಏನಂತ ತಿಳಿಸ್ಕೊಡ್ತಾ ಬರ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಮತ್ತು ತುಂಬ ಜನ ಏನು ಮಾಡ್ತಿದ್ದಾರೆ ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ವಿಡಿಯೋ ನೋಡ್ತಿದ್ದೀರಾ. ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಯಾಕಂದರೆ ನಿಮ್ಗೆ ಏನೇ ಇನ್ಫಾರ್ಮೇಷನ್ ಬೇಕಿದ್ರು ಕೂಡ ಕ್ವಿಕ್ಕಾಗಿ ನೋಟಿಫಿಕೇಷನ್ ಮುಖಾಂತರ ನಿಮ್ಮ ಮೊಬೈಲ್ಗೆ ಬರುತ್ತೆ. ತುಂಬ ಜನ ಗೌರ್ಮೆಂಟ್ ಎಂಪ್ಲಾಯೀಸ್ ಏನಿದ್ದೀರಾ 7th ಪೇ ಕಮಿಷನ್ ಯಾವಾಗ ಜಾರಿಗೆ ಬರುತ್ತೆ ಅಂತ ತುಂಬ ಜನದಿಂದ ವೆಯ್ಟ್ ಮಾಡ್ತಿದ್ದೀರಾ. ನಾನು ಕೂಡ ಅದ್ರ ರಿಲೇಟೆಡ್ ತುಂಬ ಅಪ್ಡೇಟ್ಸನ್ನು ಕೊಡ್ತಾ ಬರ್ತಿದ್ದೀನಿ. ಯಾವಾಗ ಜಾರಿಗೆ ಬರುತ್ತೆ, ಮತ್ತೇನೆಲ್ಲ ಬೆನಿಫಿಟ್ಸ್ ಆಗುತ್ತೆ, ಎಷ್ಟು ಪರ್ಸೆಂಟು ಈಗ ಸ್ಯಾಲ್ರಿ ಲೈಕ್ ಆಗುತ್ತೆ ಅಂತ ಇನ್ಫಾರ್ಮೇಷನ್ ಕೊಡ್ತಾ ಬರ್ತಿದ್ದೀನಿ. ಅದ್ರ ಮಧ್ಯೆ ಇವಾಗ ನಿಮ್ಮೊಂದು ಗುಡ್ ನ್ಯೂಸ್ ಬಂದಿದೆ. ಅಂದರೆ HRA ಇವಾಗ ಐಕನ್ನು ಮಾಡಿದರೆ ಎಷ್ಟು ಪರ್ಸೆಂಟ್ ಐಕ್ ಮಾಡಿದ್ದಾರೆ, ಯಾರಿಗೆ ಜಾಸ್ತಿ ಮಾಡಿದ್ದಾರೆ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಬರ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಈ ಕುರಿತು ಕರ್ನಾಟಕ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯಿಂದ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಕೂಡ ಬಂದಿದ್ದು, ಏನು ಅಖಿಲ ಭಾರತ ಸೇವೆಯ ನೌಕರರ ಮನೆ ಬಾಡಿಗೆ ಭತ್ಯೆಯನ್ನು ಹೆಚ್ಚಳ ಮಾಡಲಾಗಿದೆ ಅಂತ ಇವಾಗ ಅಫಿಷಿಯಲ್ ಆಗಿ ನ್ಯೂಸ್ ಕೂಡ ಬಂದಿದೆ. ಇನ್ನು ಯಾರಿಗೆ ಎಷ್ಟು ಹೆಚ್ಚಳ ಮಾಡಲಾಗಿದೆ, ಇದು ಯಾರಿಗೆಲ್ಲ ಎಷ್ಟು ಪರ್ಸೆಂಟ್ ಜಾಸ್ತಿ ದುಡ್ಡು ಬರುತ್ತೆ ಅಂತ ತಿಳಿಸ್ಕೊಡ್ತಾ ಬರ್ತೀನಿ. ಫಾರ್ ಎಕ್ಸಾಂಪಲ್ ಇವಾಗ ನೋಡೋದಾದರೆ ಇಲ್ಲಿ ನಗರ ಅಥವಾ ಪಟ್ಟಣ XYZ ಎಂದು ಇಲ್ಲಿ ವರ್ಗೀಕರಣ ಮಾಡಿ ಪರೀಕ್ಷಣೆ ಮಾಡಲಾಗಿದೆ ಅಂತ ಇಲ್ಲಿ ಒಂದು ಇನ್ಫಾರ್ಮೇಷನ್ ಬರ್ತಾ ಇದೆ. ಇವಾಗ ಮೊದಲು ಯಾವ ಥರ ಇತ್ತು ಅಂದರೆ X ವಲಯಕ್ಕೆ ಬಂದರೆ ಶೇಕಡ 27% ಇತ್ತು, ಮತ್ತು Y ವಲಯಕ್ಕೆ ಬಂದರೆ ಶೇಕಡ 18% ಇತ್ತು, ಮತ್ತು Z ವಲಯಕ್ಕೆ ಬಂದರೆ ಶೇಕಡ 9% ಇತ್ತು. ರಿಪೀಟ್ ಆಗಿ ಇವಾಗ ನಗರ ಅಥವಾ ಪಟ್ಟಣ ಅಂದರೆ ಯಾವಾಗ ಅರ್ಬನ್ ಸಿಟಿಲಿದ್ದೀರಾ ಅವ್ರಿಗೆ ಬಂದು X ಅಂತ ಕರೀತಾರೆ, ಅವ್ರಿಗೆ ಬಂದು 27 ಇತ್ತು. Y ಪಟ್ಟಣಕ್ಕೆ ಅಂತ ಬಂದಾಗ 18% ಇತ್ತು, ಮತ್ತು ಇವಾಗ Z ವಲಯಕ್ಕೆ ಅಂತ ಬಂದಾಗ 9% ಮನೆ ಭತ್ಯೆ ಇತ್ತು. ಅಂದರೆ ಮನೆ ಬಾಡಿಗೆಗೆ ಅಮೌಂಟನ್ನು ಕೊಡ್ತಾಯಿದ್ದಾರೆ. ಇವಾಗ ಹೆಚ್ಚಳ ಮಾಡಿದಾಗ ನಿಮಗೆ ಎಷ್ಟು ಆಗುತ್ತೆ ಅಂದರೆ X ಅವ್ರಿಗೆ ಬಂದು ಶೇಕಡ 30% ಹೈಕ್ ಆಗಿದೆ. ಇನ್ನು Y ವರ್ಗಕ್ಕೆ 18% 20% ಅಂದರೆ 2% ಜಾಸ್ತಿ ಆಗಿದೆ. ಮತ್ತು ಇನ್ನು Z ವರ್ಗಕ್ಕೆ ಅಂತ ಬಂದಾಗ 9% 10% ಜಾಸ್ತಿ ಆಗಿದೆ. ರಿಪೀಟ್ ಆಗಿ X ವಿಭಾಗಕ್ಕೆ ಶೇಕಡ 28% ಇತ್ತು, ಅದನ್ನು 30% ಮಾಡಿದ್ದಾರೆ, 2% ಜಾಸ್ತಿ ಮಾಡಿದ್ದಾರೆ. ಇನ್ನು Y ವರ್ಗಕ್ಕೆ ಶೇಕಡ 18% ಇತ್ತು, ಅದನ್ನು 20% ಮಾಡಿದ್ದಾರೆ, ಅಂದರೆ 2% ಹೈಕ್ ಆಗಿದೆ. ಇನ್ನು Z ವಲಯಕ್ಕೆ ಶೇಕಡ 9% ಇತ್ತು ಮೊದಲು, ಇವಾಗ 10% ಮಾಡಿದೆ, ಅಂದರೆ 1% ಇವಾಗ ಹೈಕ್ ಆಗಿದೆ ಅವರಿಗೆ. ಇದು ಅಫಿಷಿಯಲ್ ಆಗಿ ಇನ್ಫಾರ್ಮೇಷನ್ ಕೂಡ ಬಂದಿದ್ದು. ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಇದು ಬಂದು ನಿಮಗೆ ನೆಕ್ಸ್ಟ್ ಮಂತಿಂದ ಇದು ಜಾರಿಗೆ ಬರುತ್ತೆ. ಆದಷ್ಟು ಎಲ್ಲರೂ ಕೂಡ ಒಂದು ಗುಡ್ ಇನ್ಫಾರ್ಮೇಷನ್ ಆಗಿದೆ. ಯಾರೆಲ್ಲ ಗೌರ್ಮೆಂಟ್ ಎಂಪ್ಲಾಯೀಸ್ ವೀಡಿಯೋಸನ್ನು ನೋಡ್ತಿದ್ದೀರಾ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಅಂತ ಅವರು ಕೂಡ ಇನ್ಫಾರ್ಮೇಷನ್ ತಿಳಿದೆ, ಅವರು ಕೂಡ ಎಷ್ಟು ಹೈಕ್ ಆಗುತ್ತೆ ಅಂತ ಅವ್ರು ಕೂಡ ಒಂದು ಕ್ಲಾರಿಫಿಕೇಷನ್ ಸಿಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಮುಂದಿನ ವಿಡಿಯೋ ಸಿಗೋಣ. ಧನ್ಯವಾದಗಳು. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ಫುಲ್ ನೋಡಲಿಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.